ನಮಸ್ಕಾರ ಎಲ್ಲರಿಗೂ ನಂಬರ್ 1 ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ. ಇನ್ನೇನು ದೀಪಾವಳಿ ಹಬ್ಬ ಹತ್ರನೇ ಇದೆ. ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ತುಂಬ ಉಪಯೋಗವಾಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾವು ದೀಪಾವಳಿಗೆ ಮನೆಯನ್ನೆಲ್ಲ ಅಲಂಕರಿಸುತ್ತೇವೆ. ದೀಪಗಳಿಗೆ ಸಾಕಷ್ಟು ಬತ್ತಿಗಳು ಬೇಕಾಗುತ್ತವೆ. ಅವುಗಳನ್ನು ಮನೆಯಲ್ಲಿ ಸೆಕೆಂಡಿನಲ್ಲಿ ಬಹಳಷ್ಟು ಬೇಗ ಹೇಗೆ ಮಾಡಿಕೊಳ್ಳಬಹುದೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ನಮ್ಮ ಚಾನಲಿಂದ ನಿಮಗೆ ತಲುಪುತ್ತವೆ. ಬನ್ನಿ ಇವಾಗ ದೀಪಗಳಿಗೆ ಹಚ್ಚುವಂತಹ ಬತ್ತಿ ಹೇಗೆ ಮಾಡಿಕೊಳ್ಳೋದೆಂದು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ನಾನು ಒಂದು ಅಗರಬತ್ತಿಯನ್ನು ತಗೊಂಡಿದ್ದೇನೆ. ಅಗರಬತ್ತಿಯ ಈ ಮೇಲಿಂದ ಏನೇನಿರುತ್ತಲ್ಲ ಕಪ್ಪು ಭಾಗ, ಇದು ನಮಗೆ ಬೇಡ. ಇವಾಗ ಇದನ್ನು ತೆಗೆದು ಬಿಡೋಣ. ನೋಡಿ, ಈ ಥರ ತಿರುಗಿಸಿದ್ರೆ ಅದಾಗದೆ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಕಡ್ಡಿಯಿಂದ ನಾವು ಉಪಯೋಗಿಸಿ ಇವಾಗ ಬತ್ತಿ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಇವಾಗ ಸ್ವಲ್ಪ ಕಾಟನ್ ತಗೊಂಡಿದ್ದೇನೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಕಾಟನ್ ಇದ್ದೇ ಇರುತ್ತೆ. ನೋಡಿ ಈ ಥರ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಈ ಥರ ಉದ್ದಗೆ ಈ ಥರ ನಾರ್ಮಲಿ ಬತ್ತಿನ ಈ ಥರ ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಇಟ್ಬಿಡಿ. ನೋಡಿ, ಇದ್ರ ಮಧ್ಯೆ ನಾವು ಈ ಸ್ಟಿಕ್ ತಗೊಂಡಿದ್ದೆ ಅಲ್ವಾ, ಅಗರಬತ್ತಿ ಸ್ಟಿಕ್ನ ಇಟ್ಬಿಟ್ಟು ಸ್ವಲ್ಪ ನಿಮ್ಮ ಕೈಗೆ ಹಾಲು ಹಚ್ಕೊಳ್ಳಿ. ಮಾಡೋಕ್ಕೆ ಈಸಿ ಆಗುತ್ತೆ. ಹಾಲು ಹಚ್ಕೊಂಡಿದ್ದೀನಿ. ಇದನ್ನು ಸುತ್ತಿಬಿಟ್ಟು ಸುಮ್ಮನೆ ಕೈಯಿಂದ ಹಿಂಗಂದರೆ ಸಾಕು. ಇಲ್ಲಿ ಇಟ್ಬಿಟ್ಟು ಇದಾಗೋಗುತ್ತೆ. ನೋಡಿ, ಇವಾಗ ನಾನು ಬೆಸ್ತೀನಿ. ನೋಡಿ ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಥರ ಆಗೋಯ್ತು. ನೋಡಿ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಬಿಟ್ಟು ನಮ್ಮ ಕೈಗೆ ಹಾಲು ಹಚ್ಕೊಂಡು ಈ ಥರ ಕೈಯಲ್ಲಿ ಹೊರಳಿಸಿದ್ರೆ ಕೂಡ ನಡೆಯುತ್ತೆ. ಕೈಯಲ್ಲಿ ಹೊರಳಿಸಿದ್ರೂ ನಡೆಯುತ್ತೆ. ಇಲ್ಲ ಈ ಥರ ನೋಡಿ ಆಗೋಗಿದೆ. ಬತ್ತಿ ಈಸಿಯಾಗಿ ಬರುತ್ತೆ ಇದು. ನೋಡಿ ನಿಮಗೆ ದಪ್ಪ ಬೇಕಾದರೂ ಮಾಡ್ಕೊಳ್ಬೋದು ಬತ್ತಿ ಸೈಜು, ಇಲ್ಲ ನಮಗೆ ತೆಳ್ಳಗೆ ಬೇಕಾದರೂ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಸ್ವಲ್ಪ ಹತ್ತಿನ ಹಿಡ್ಕೊಂಡು ಇದನ್ನು ಜಸ್ಟ್ ಹಿಂಗೆ ಒರಳಿಸಿದ್ರೆ ಸಾಕು, ಬತ್ತಿ ರೆಡಿ ಆಗುತ್ತೆ. ಈ ಬತ್ತಿಗಳನ್ನು ಈ ಥರ ಮಾಡಿದ ನಂತರ ಸ್ವಲ್ಪ ಹೊತ್ತು ಹೊರಗಡೆ ಇಡಿ. ಯಾಕಂದರೆ ಸ್ವಲ್ಪ ಹಾಲು ಹಚ್ಚಿದ್ದೀವಲ್ವ, ಇದು ಪೂರ್ತಿ ಡ್ರೈ ಆಗೋವರೆಗೂ ಹೊರಗಡೆ ಇಟ್ಟು ನಂತರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಹಬ್ಬದ ದಿವಸ ನಿಮಗೆ ತುಂಬ ಕೆಲಸ ಇರುತ್ತೆ, ಗಡಿಬಿಡಿ ಇರುತ್ತೆ. ಆ ಗಡಿಬಿಡಿ ಸಮಯದಲ್ಲಿ ಇದು ನಿಮಗೆ ತುಂಬ ಉಪಯೋಗ ಬರುತ್ತೆ. ಹಾಗಾಗಿ ಇದನ್ನು ಮಾಡಿದ್ದೀನಿ. ಇನ್ನು ಬೇರೆ ಬತ್ತಿನ ಮಾಡೋದಂತ ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬೇರೆ ಬತ್ತಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹತ್ತಿನ ಅಗ್ಲಗ್ಲಾಗಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಯಾಕಂದರೆ ಬೇಗ ಆಗುತ್ತಲ್ವ, ಹಾಗಾಗಿ ನೋಡಿ ಈ ಥರ ಜಸ್ಟ್ ಸ್ವಲ್ಪ ಅಗಲ ಮಾಡಿ ಇಟ್ಬಿಡಿ. ನೋಡಿ ಇದರಲ್ಲಿ ಕೂಡ ನೀವು ತುಂಬ ಸ್ವಲ್ಪ ದೊಡ್ಡದು ಬೇಕಾಗಿದ್ದರೆ ಜಾಸ್ತಿ ಹತ್ತಿನ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೇಕಾಗಿದ್ದರೆ ಕಮ್ಮಿ ಹತ್ತಿನ ಇಟ್ಕೊಂಡ್ರೆ ನಡೆಯುತ್ತೆ. ಈ ಥರ ಹತ್ತಿನ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಹೀಗೆ ಮಾಡಿಬಿಟ್ಟು ಇದನ್ನು ಈ ಥರದಲ್ಲಿ ಇಟ್ಕೊಂಡು
ಈ ಥರ ಇದನ್ನು ಕೂಡ ಇಟ್ಕೊಂಡು ನೋಡಿ ಆಗೋಯ್ತು ಬತ್ತಿ ರೆಡಿ. ನೋಡಿ ಇದೇ ಥರ ನೀವು ಸಾಕಷ್ಟು ಬತ್ತಿಗಳನ್ನು ಮಾಡ್ಕೋಬೋದು, ತುಂಬ ಸುಲಭ ಕೂಡ ಆಗುತ್ತೆ. ನೋಡಿ ನಾನಿಲ್ಲಿ ಕರ್ಪೂರದ ಪುಡಿಯನ್ನು ತಗೊಂಡಿದ್ದೀನಿ. ಈ ಕರ್ಪೂರದ ಪುಡಿನ ಸ್ವಲ್ಪ ಸ್ವಲ್ಪ ಈ ಥರ ಇದಕ್ಕೆ ಹೀಗೆ ಮಾಡಿ ಇಡಿ. ಇದನ್ನು ಯಾಕೆ ಮಾಡಬೇಕು ಅಂದರೆ ಇದರಿಂದ ಬತ್ತಿ ಬೇಗ ಹತ್ತುತ್ತೆ ಮತ್ತು ತುಂಬ ಹೊತ್ತು ಬತ್ತಿ ಆರೋದಿಲ್ಲ, ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಚ್ಚಿ ಇಡಿ ನೀವು. ನೋಡಿ ಎಷ್ಟು ಈಸಿಯಾಗಿ ಬತ್ತಿ ರೆಡಿ ಆಗುತ್ತೆ. ಮನೆಯಲ್ಲಿಯೇ ಸುಲಭವಾಗಿ 1 ರೂಪಾಯಿ ಖರ್ಚಿಲ್ಲದೆ ಕೂಡ ಈ ಬತ್ತಿಗಳನ್ನು ನೀವು ಮಾಡ್ಕೊಳ್ಬಹುದು. ಈ ಬತ್ತಿ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಸಮಯ ಏನೂ ಹತ್ತಲ್ಲ. ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ಬತ್ತಿಗಳನ್ನು ಮಾಡ್ಕೊಳ್ಬಹುದು. ಟಿ ವಿ ನೋಡೋವಾಗ, ಸುಮ್ಮನೆ ಕೂತಿರೋವಾಗ ಕೂಡ ಈ ಬತ್ತಿ ಕೈಯಿಂದ ಮಾಡಿಕೊಂಡ್ರೆ ನಡೆಯುತ್ತೆ. ನಿಮಗೆ ಅರಿಶಿಣದ ಬತ್ತಿ, ಕುಂಕುಮದ ಬತ್ತಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನೋಡಿ ಈ ಥರ ಅರಿಶಿಣದ ಬತ್ತಿನ ಅರಿಶಿಣ ಹಚ್ಚಿದ್ರೆ ಅರಿಶಿಣದ ಬತ್ತಿ ರೆಡಿ ಆಯಿತು. ಈ ಬತ್ತಿಗಳನ್ನು ಪೂಜೆಗೆ ಉಪಯೋಗಿಸ್ತಾರೆ. ಮಾರ್ಕೆಟಿಂದ ತರೋ ಬದಲು ಮನೆಯಲ್ಲಿಯೇ ಈ ಥರ ಸುಲಭವಾಗಿ ಮಾಡಿ. ನೋಡಿ ಕುಂಕುಮದ ಬತ್ತಿನ ತೋರಿಸ್ತಾ ಇದ್ದೀನಿ. ನೋಡಿ ಅರಿಶಿಣದ ಕುಂಕುಮ 2. ನೋಡಿ ಕುಂಕುಮದ ಬತ್ತಿ ಕೂಡ ರೆಡಿ ಆಯಿತು, ಅರಿಶಿಣದ ಬತ್ತಿ ಕೂಡ ರೆಡಿ ಆಯಿತು. ಇನ್ನು ಪಂಚಮುಖಿ ಬತ್ತಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಕಾಟನ್ ತಗೊಂಡು, ಇದು ಸ್ವಲ್ಪ ದಪ್ಪ ಇದೆ, ಇದರಲ್ಲಿ 2 ಆಗುತ್ತೆ. ನೋಡಿ ಎರಡು ಕಡೆ ಈ ಥರ ಮಾಡಿಕೊಂಡು ನೋಡಿ ಈ ಥರ 5 ದಳಗಳನ್ನು ಮಾಡಿ ಇಟ್ಕೊಂಡ್ಬಿಡಿ ಮೊದಲು. ನೋಡಿ ಈ ಥರ 5 ದಳಗಳನ್ನು ರೆಡಿ ಮಾಡಿದ್ದೀನಿ. ಇವಾಗ ಒಂದೊಂದು ದಳಕ್ಕೆ ಈ ಥರ ನೋಡಿ ಈ ಥರ ಹಿಡಿದು ಕೈಯಲ್ಲಿ ನೋಡಿ ವೀಕ್ಷಕರೇ, 5 ದಳದ ಪಂಚಮುಖಿ ಬತ್ತಿಯನ್ನು ತಯಾರು ಮಾಡಿದ್ದೀನಿ. ಜೋಡಿಸೋದು ಹೇಗಂತ ನಾನು ತೋರಿಸಿದ್ದೀನಿ ಕೂಡ. 5 ದೀಪ ಹಚ್ಚೋ ಬದಲು ಆರತಿ ಮಾಡುವಾಗ ಇದೇ ಥರ 5 ದಳದ ಬತ್ತಿಗಳನ್ನು ಮಾಡಿ ಇಲ್ಲಿ ಒಂದಕ್ಕೆ ದೀಪ ಹಚ್ಚಿದ್ರೆ ಕೂಡ ನಡೆಯುತ್ತೆ. ನೀವು 5 ದೀಪಗಳು ಹಚ್ಚಿದ ಸಮವಾಗುತ್ತೆ. ನಿಮಗೂ ಕೂಡ ಒಂದು ಖುಷಿ ಸಿಗುತ್ತೆ, ನಾವು ಈ ಥರ ಕೈಯಲ್ಲಿ ತಯಾರು ಮಾಡಿರೋ ಬತ್ತಿನ ಹಚ್ಚಿದ್ದೀವಿ ಅಂತ. ಹಾಗಾಗಿ ನೋಡಿ, ನಿಮಗೆ ಸಮಯ ಇದ್ದರೆ ಮನೆಯಲ್ಲಿ ಯಾವಾಗ ಫ್ರೀ ಇರ್ತೀರಾ ಆವಾಗ ಈ ಥರದ ಬತ್ತಿಗಳನ್ನು ಮಾಡಿ ದೇವರಿಗೆ ಹಚ್ಚಿ. ನೋಡಿ ಇದೆಲ್ಲ ಮಾಡಿ ಅರ್ಧ ಗಂಟೆ ಮೇಲಾಗಿದೆ. ಇವಾಗ ನಾನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ತೆಗೆದಿಡ್ತೀನಿ. ಈ ಥರ ಇಟ್ಕೊಂಡು ಹಬ್ಬದ ದಿವಸ ನಿಮಗೆ ಯೂಸ್ ಮಾಡಲಿಕ್ಕೆ ತುಂಬ ಸಹಾಯವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಬತ್ತಿಗಳು ತಯಾರಾಗಿವೆ ಅಂತ. ಮಾರ್ಕೆಟಲ್ಲಿ ದುಡ್ಡು ಖರ್ಚು ಮಾಡು ತರೋಕ್ಕಿಂತ ನೀವೇ ಮನೆಯಲ್ಲಿ ನಿಮ್ಮ ಕೈಯಾರೇನೆ ಈ ಬತ್ತಿಗಳನ್ನು ತಯಾರಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದೆ, ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ನಿಮಗೂ ಉಪಯೋಗವಾಗಲಿ ಅಂತ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.